ಟಿಡಿ ಅಕಾಡೆಮಿ ಫ್ರಾಂಚೈಸಿ ನಿಮ್ಮ ಗದಗಲ್ಲೂ ಬರ್ತಾ ಇದೆ, ಗುಲ್ಬರ್ಗದಲ್ಲೂ ಬರ್ತಾ ಇದೆ, ಬೀದರಲ್ಲೂ ಬರ್ತಾ ಇದೆ, ಮಂಗಳೂರಿನಲ್ಲೂ ಸಹ ಬರ್ತಾ ಇದೆ. ನಿಮ್ಮ ರಕ್ತದಲ್ಲಿ ಒಂದು ನಿಮ್ಮ ಜನತೆಗೆ, ನಿಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆ ಮಾಡುವಂತ ಗುರಿ ಇದೆಯಾ? ದಯಮಾಡಿ ಬನ್ನಿ. ನೀವು ಮಾಡ್ತಿರೋ ವೀಕ್ಷಕರಲ್ಲಿ ಯಾರು ಟಿಡಿ ಅಕಾಡೆಮಿನ ಬೀದರಲ್ಲಿ ನಡೆಸೋ ಅಂತ ಒಂದು ಶಕ್ತಿ, ಅಷ್ಟು ನಾಲೆಜ್, ಅಷ್ಟು ಜ್ಞಾನ ನಿಮ್ಮಲ್ಲಿ ಇದೆಯಾ? ಯಾರು ಸಹ ನಮ್ಗೆ ಕರೆ ಮಾಡಿ ಸರ್ ಫ್ರಾಂಚೈಸಿ ಕೊಡಿ ಅಂತ ದಯಮಾಡಿ ಕೇಳಿ. ಅದಕ್ಕೆ ತುಂಬಾ ಷರತ್ತುಗಳಿದೆ. ತುಂಬಾ ಈಸಿಯಾಗಿ ಫ್ರಾಂಚೈಸಿ ಯಾರಿಗೂ ಕೊಡಲ್ಲ. ನಾನು ಕಸ ಹೊಡೆಯಕ್ಕೂ ರೆಡಿ ಇದೆ, ಕಸ ಹೊಡೆದಿದ್ದೀನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಮೆಜಾರಿಟಿ ಶೇರಿಂಗ್ ನಿಮ್ಗೆ, ಫ್ರಾಂಚೈಸಿ ಓನರ್ಗಳಿಗೆ, ಮೈನಾರಿಟಿ ಶೇರಿಂಗ್ ನಮ್ಗೆ. ಇದು ಯಾವುದೇ ಸಡನ್ ನೈಟಾಗೆ ಓವರ್ ನೈಟ್ ಅಲ್ಲಿ ನಾವು ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡದ ಹುಡುಗನೇ ಮಾಡ್ತಾನೆ, ಅವನೇ ಅಲ್ಲಿ ಕಪ್ಪೆತ್ಕೊಂಡ್ ಬರ್ತಾನೆ. ನಮ್ ಕನ್ನಡ ಹೆಮ್ಮೆ ಇರುತ್ತಲ್ಲ, ಖಂಡಿತ ಖಂಡಿತ ನಮ್ ಕನ್ನಡ, ನಮ್ ಕರ್ನಾಟಕ. ಅದೇ ಒಂದು ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕು ಸರ್ ಹುಡುಗ. ಜನವರಿ 2025ರಲ್ಲಿ ಫ್ರಾಂಚೈಸಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಲ್ಲಾ ಜಿಲ್ಲೆಯಲ್ಲೂ ಬ್ರಾಂಚ್ ಬರಬೇಕು. ನಮಸ್ತೆ ಕರ್ನಾಟಕ. ಮನೋಜ್, ಈ ನಡುವೆ ನನಗೆ ಸಿಕ್ಕಾಪಟ್ಟೆ ಕಾಲ್ ಬರ್ತಿದೆ. ಟಿಡಿಗೆ ಯಾಕೆ ನೀವು ಗದಗಲ್ಲಿ ಒಂದು ಗದಗು ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಮಿನಿಮಮ್ ಅಂದ್ರೂ 100 ಕರೆ ಬರ್ತಿದೆ. ಜನಗಳು ಏನ್ ಹೇಳ್ತಾರೆ, ನಮ್ಗೆ ಯಾಕೆ ಇಲ್ಲೊಂದು ಬಂದು ನೀವು ಒಂದು ಓಪನ್ ಮಾಡಬಾರ್ದು, ಬ್ರಾಂಚ್ ಓಪನ್ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ತಾವೇನ್ ಹೇಳ್ತೀರಾ ಅದಕ್ಕೆ? ಸೊ ಇದೊಂದು ಸುವರ್ಣ ಅವಕಾಶ ಇದೆ. ಎಂತ ಅವಕಾಶ ಅಂದ್ರೆ ನಮ್ಮ ಕರ್ನಾಟಕ ಜನತೆಗೆ. ಸೊ ಟಿಡಿ ಅಕಾಡೆಮಿ ನಿಮ್ಮ ಜಿಲ್ಲೆಗೆ ಬರ್ತಾ ಇದೆ. ಅದು ಬರೋದಕ್ಕೆ ಯಾವ್ಯಾವ ಸಿದ್ಧತೆಗಳು ಟಿಡಿ ಅಕಾಡೆಮಿ ಮಾಡ್ಕೋತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಹೇಳ್ತೀನಿ. ಟಿಡಿ ಅಕಾಡೆಮಿ ಫ್ರಾಂಚೈಸಿ ನಿಮ್ಮ ಗದಗಲ್ಲೂ ಬರ್ತಾ ಇದೆ, ಗುಲ್ಬರ್ಗದಲ್ಲೂ ಬರ್ತಾ ಇದೆ, ಬೀದರಲ್ಲೂ ಬರ್ತಾ ಇದೆ, ಮಂಗಳೂರಿನಲ್ಲೂ ಸಹ ಬರ್ತಾ ಇದೆ. ಬಟ್ ಇದನ್ನ ನಡೆಸೋದು ಯಾರು, ಹೆಂಗ್ ನಡೆಸೋದಕ್ಕೆ ಏನೇನ್ ಬೇಕು ಎಲ್ಲಾನು ತಿಳ್ಕೊಳ್ಳಿ. ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಅಟ್ ಪ್ರೆಸೆಂಟ್ ಟಿಡಿ ಅಕಾಡೆಮಿ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಸೇವೆಗಳನ್ನ ಸಲ್ಲಿಸ್ತಾ ಇದೆ ಅಂತ ನೋಡೋಣ. ಸದ್ಯಕ್ಕೆ ಟಿಡಿ ಅಕಾಡೆಮಿ ಸೋಫಾರ್ ಇಲ್ಲೆಲ್ಲ ಸೇವೆ ನಡೆಸ್ತಾ ಇದೆ, ಇಲ್ಲಿ ನಡೆಸ್ತಾ ಇದೆ. ನೆಕ್ಸ್ಟ್ ಟಿಡಿ ಅಕಾಡೆಮಿ ಮೈಸೂರಲ್ಲಿ ಓಪನ್ ಆಯ್ತು. ಇಲ್ಲಿನ ಜನಗಳಿಗೆ ಚಾಮರಾಜನಗರ, ಮಂಡ್ಯ ಇವ್ರಿಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ. ನೆಕ್ಸ್ಟ್ ಟಿಡಿ ಅಕಾಡೆಮಿ ಹುಬ್ಳಿ, ಧಾರವಾಡ ಈ ಕಡೆನೂ ಓಪನ್ ಆಗಿದೆ, ಅಲ್ಲೂ ಸಹ ಸೇವೆ ನಡೆಸ್ತಾ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಇಷ್ಟು ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಅಂಡ್ ಟಿಡಿ ಅಕಾಡೆಮಿ ದಾವಣಗೆರೆ ಸಹ ಓಪನ್ ಆಗ್ತಾ ಇದೆ ಆಲ್ರೆಡಿ, ಇನ್ನೇನು ಇಟ್ಸ್ ಇನ್ ದ ಪ್ರೋಸೆಸ್. ಅಂಡ್ ಇಲ್ಲಿ ಗುಲ್ಬರ್ಗದಲ್ಲಿ ಇನ್ನು ಯಾವುದೋ ಎನ್ಕ್ವೈರೀಸು ಸಹ ಬರಲಿಲ್ಲ. ಗುಲ್ಬರ್ಗ ಯಾರು ಮಾಡ್ತಾರೆ ಗೊತ್ತಿಲ್ಲ, ಬೀದರ್ ಯಾರು ಮಾಡ್ತಾರೆ ಗೊತ್ತಿಲ್ಲ, ಬಿಜಾಪುರ ಯಾರು ಮಾಡ್ತಾರೆ. ನೀವು ಮಾಡ್ತೀರಾ? ಎಸ್, ವೆಲ್ಕಮ್. ನೀವು ಮಾಡ್ತೀರಾ ವೀಕ್ಷಕರಲ್ಲಿ ಯಾರು ಟಿಡಿ ಅಕಾಡೆಮಿನ ಬೀದರಲ್ಲಿ ನಡೆಸೋ ಅಂತ ಒಂದು ಶಕ್ತಿ, ಅಷ್ಟು ನಾಲೆಜು, ಅಷ್ಟು ಜ್ಞಾನ ನಿಮ್ಮಲ್ಲಿ ಇದೆಯಾ? ಡೆಫಿನೆಟ್ಲಿ ಟಿಡಿ ಅಕಾಡೆಮಿ ಫ್ರಾಂಚೈಸಿನ ನಾವು ಬೀದರಲ್ಲೂ ಕೊಡ್ತೀವಿ, ಮಂಗಳೂರಲ್ಲೂ ಕೊಡ್ತೀವಿ, ನೀವು ಕೇಳಿರೋ ಡಿಸ್ಟಿಕ್ಕಲ್ಲಿ ಕೊಡ್ತೀವಿ. ಇದಕ್ಕೆ ಯಾವ ಥರ ಟಿಡಿ ಅಕಾಡೆಮಿ ಫ್ರಾಂಚೈಸಿ ಓಪನ್ ಮಾಡಬೇಕು, ಅದಕ್ಕೆ ಪ್ರೊಸೀಜರ್ ಏನು ಅಂತ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಯಾರು ಸಹ ನಮಗೆ ಕರೆ ಮಾಡಿ ಸರ್ ಫ್ರಾಂಚೈಸಿ ಕೊಡಿ ಅಂತ ದಯಮಾಡಿ ಕೇಳಬೇಡಿ. ಅದಕ್ಕೊಂದು ಪ್ರೊಸೀಜರ್ ಇದೆ. ಪ್ರತಿ ಶನಿವಾರ 3 ಗಂಟೆಗೆ ರಾಜಾಜಿನಗರ ಬೆಂಗಳೂರಿಗೆ ನೀವು ಬಂದು ನಿಮ್ಮ ಅರ್ಜಿನ ಸಲ್ಲಿಸಿ. ನೀವು ಈ ಶನಿವಾರ ಬರೋಕ್ಕಾಗಿಲ್ವ ಅಂದರೆ ನೆಕ್ಸ್ಟ್ ಶನಿವಾರ ಆದರೂ ಬನ್ನಿ, ಯಾವಾಗಾದ್ರೂ ಬನ್ನಿ. ಒಂದು ಲಿಖಿತ ರೂಪದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಸಿಗ್ನೇಚರ್ ವಿತ್ ಆಧಾರ್ ನಂಬರ್ ಎಲ್ಲಾನು ಕೊಡಬೇಕಾಗುತ್ತೆ. ಯಾವ ಡಿಸ್ಟಿಕ್ಕಲ್ಲಿ ಫ್ರಾಂಚೈಸಿ ಬೇಕೋ ನಮಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಡಿಸ್ಟಿಕ್ಕಲ್ಲಿ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಕ್ಲಾಸಸ್ ಅನ್ನ ಮಾಡಿದ್ರೆ ಸೊ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಜಿಲ್ಲೆಗೆ ಯೂಸ್ ಆಗುತ್ತಾ ನಿಮ್ಗೆ ಗೊತ್ತಿರುತ್ತೆ. ಇವಾಗ ನಾನು ಮಂಗಳೂರಿನಲ್ಲಿ ಹೋಗಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇರೋದು ಒಬ್ಬ ಮನೋಜ್ ಕುಮಾರ್. ಬಟ್ ನನ್ನ ಒಂದು ಶಕ್ತಿ ಏನಿದೆ ಅಂದ್ರೆ 1 ಲಕ್ಷ ಮನೋಜ್ ಕುಮಾರ್ನ ನಾನು ನಿರ್ಮಿಸೋ ಅಷ್ಟು ಶಕ್ತಿ ಇದೆ. ಖಂಡಿತ ನೀವು ಹೇಳ್ತಿದ್ದೀರಲ್ಲ, ಇವಾಗ ಮನೋಜ್ ಕುಮಾರ್ ತರನೇ ರೆಡಿ ಮಾಡಿದ್ರೆ ನೀವು ತರಬೇತಿ ಕೊಡ್ತೀರಾ ಅವ್ರಿಗೆ? ಹೌದು, ನಂತರನೇ ಅವರು ಟ್ರೈನಿಂಗ್ ಕೊಡ್ಬೇಕು. ಸೊ ಇನ್ನೊಂದು ಮನೋಜ್ ಕುಮಾರ್ನ ನೀವು ಯಾರ್ಯಾರು ಫ್ರಾಂಚೈಸಿ ತಗೊಳ್ತಾರೆ, ದೇ ಆರ್ ಈಕ್ವಲಿ ಗುಡ್ ಲೈಕ್ ಮನೋಜ್ ಕುಮಾರ್. ಓ, ಇದು ಅದ್ಭುತ. ನಿಜವಾಗ್ಲೂ ಇದೊಂದು ಸುವರ್ಣ ಅವಕಾಶ. ನಮ್ಮ ಯುವಕರಿಗೆ ನಿಜವಾಗ್ಲೂ ಇದೊಂದು ಸುವರ್ಣ ಅವಕಾಶ ಮಾಡಿದ್ರೆ ದೇವ್ರು ನಿಜವಾಗ್ಲೂ ಚೆನ್ನಾಗಿಟ್ಟಿರ್ಬೇಕು. ಡೆಫಿನೆಟ್ಲಿ ಸರ್. ಇದಕ್ಕೆ ತುಂಬಾ ಷರತ್ತುಗಳಿದೆ. ತುಂಬಾ ಈಸಿಯಾಗಿ ಫ್ರಾಂಚೈಸಿ ಯಾರಿಗೂ ಕೊಡಲ್ಲ. ಫಸ್ಟ್ ಆಫ್ ಆಲ್ ಅವರು ನಮ್ಮ ಟಿಡಿ ಅಕಾಡೆಮಿ ವಿದ್ಯಾರ್ಥಿ ಆಗಿರ್ಬೇಕು. ಫಸ್ಟ್ ಕಂಡೀಷನ್ ಬರ್ಕೊಳ್ಳಿ, ನಮ್ಮ ಟಿಡಿ ಅಕಾಡೆಮಿ ವಿದ್ಯಾರ್ಥಿ ಆಗಿರ್ಬೇಕು. ನೀವು ನಮ್ಮ ಎಲ್ಲಾ ಕೋರ್ಸ್ ಗಳನ್ನ ತರೋವಾಗಿ ಸ್ಟಡಿ ಮಾಡಿರ್ಬೇಕು, ನುರಿತಿರ್ಬೇಕು, ತರಬೇತಿ ತಗೊಂಡು ಕಲಿತು ನುರಿತಿರ್ಬೇಕು ಅಂದ್ರೆ ಎಕ್ಸ್ಪರ್ಟ್ ಆಗಿರ್ಬೇಕು. ನಾವು ಏನ್ ಟಾಪಿಕ್ ಹೇಳಿದ್ರು ಹೇಳುವಂತ ಲೆವೆಲ್ ಅಲ್ಲಿ. ಅದಾದ ನಂತರ ಜೊತೆಗೆ ಒಂದು ಫ್ರಾಂಚೈಸಿ ನಡೆಸಬೇಕಾದ್ರೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗತ್ತೆ. ಮಿನಿಮಮ್ ಡಿಗ್ರಿ ಆಗಿರ್ಬೇಕು. CA ಆಗಿದ್ರು ಇನ್ನೂ ಒಳ್ಳೇದು. ಹೌದು, ಓಕೆ. CAಗಳಿಗೂ ಸಹ ನಾವು ಫ್ರಾಂಚೈಸಿ ಕೊಡ್ತೀವಿ. MBA ಫೈನಾನ್ಸ್ ಡಾಕ್ಟರ್ಗಳಿಗೂ ಸಹ ಕೊಡ್ತೀವಿ. MBA ಇನ್ ಫೈನಾನ್ಸ್ ಅವ್ರಿಗೂ ಕೊಡ್ತೀವಿ.
ಸೊ ಯಾರಿಗೆ ಬೇಕಾದ್ರೂ ನಾವು ಫ್ರಾಂಚೈಸಿ ಕೊಡ್ತೀವಿ. ಓಕೆ ಸೊ ಎನಿ ಕ್ವಾಲಿಫಿಕೇಶನ್, ಬಟ್ ಒಟ್ಟಿನಲ್ಲಿ ಒಂದು ಡಿಗ್ರಿ ಆದ್ರೂ ಆಗಿರ್ಬೇಕು. ಓಕೆ ಓಕೆ ಖಂಡಿತ ಖಂಡಿತ. ಸೊ ಡಿಗ್ರಿ ಆಗಿರ್ಬೇಕು ಫಸ್ಟ್ ಕಂಡೀಷನ್. ಅವರು ಅವ್ರು ಇವಾಗ ಅರ್ಜಿಗಳನ್ನ ಸಲ್ಲಿಸಿ ಹೋದ್ಮೇಲೆ 6 ತಿಂಗಳು ಅವ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇವಾಗ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಸ್ತೀವಿ. 6 ತಿಂಗಳು ಅವರು ಒಂದು ಅಪ್ಲಿಕೇಶನ್ ನಾವು ಸುಮ್ಮನೆ ತಿರಸ್ಕಾರ ಮಾಡಲ್ಲ. ಚೆನ್ನಾಗಿದಾರ, ಒಳ್ಳೆ ಫ್ಯಾಮಿಲಿನ, ಈ ಹುಡುಗನ ಬ್ಯಾಕ್ ಗ್ರೌಂಡ್ ಏನು, ಮತ್ತೆ ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು. ಓಕೆ. ಸೊ ಪೊಲೀಸ್ ವೆರಿಫಿಕೇಶನ್ ಇಂದ ಹಿಡಿದು ಈ ಹುಡುಗನ ಮೇಲೆ ಏನಾದ್ರು ಪೊಲೀಸ್ ರಿಲೇಟೆಡ್ ಏನೋ ಕೇಸ್ಗಳಿದಾವ ಎಲ್ಲಾನು ಚೆಕ್ ಮಾಡ್ತೀವಿ. ಸೊ ಒಂದು ವ್ಯಕ್ತಿ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾನಂದ್ರೆ, ನಾನು ನಮ್ಮ ಇನ್ಸ್ಟಿಟ್ಯೂಟ್ ನ ನಡೆಸಿ ಇಷ್ಟು ಮಟ್ಟಕ್ಕೆ ತಂದಿದ್ದೀನಿ ಅಂದ್ರೆ ನಾನು ಕಸ ಹೊಡೆಯಕ್ಕೂ ರೆಡಿ ಇದೆ, ಕಸ ಹೊಡೆದಿದ್ದೀನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಆ ತರ ಡೌನ್ ಟು ಅರ್ತ್ ಇರಬೇಕು. ನಾನೇ ನೋಡಿದ್ದೀನಿ. ಈಗೋ ಇರಬಾರ್ದು, ಡೌನ್ ಟು ಅರ್ತ್ ಇರಬೇಕು. ಎಂಪ್ಲಾಯೀಸ್ ಎಲ್ಲಾರು ರಜಾ ಹಾಕ್ಬಿಟ್ರು ಸರ್. ಆ ಒಬ್ಬ ಯಾರು ಫ್ರಾಂಚೈಸಿ ತಗೊಂಡಿದಾರಲ್ಲ, ಒಬ್ಬರೇ ಫ್ರಾಂಚೈಸಿ ನಡೆಸೋಷ್ಟು ಇರಬೇಕು, ಶಕ್ತಿನೂ ಇರಬೇಕು. ಎಲ್ಲರೂ ಫ್ರಾಂಚೈಸಿಯಲ್ಲಿ ಎಂಪ್ಲಾಯೀಸೇ ಎಲ್ಲ ಬಿಟ್ಟು ಹೋಗ್ಬಿಟ್ರೆ ಯಾಕ, ಒಬ್ಬರೇ ಇನ್ಸ್ಟಿಟ್ಯೂಟ್ ನ ನಡೆಸೋಷ್ಟು ನಾಲೆಜ್ ಇರಬೇಕು, ಶಕ್ತಿನೂ ಇರಬೇಕು, ಪೇಷನ್ಸ್ ಇರಬೇಕು, ಡೌನ್ ಟು ಅರ್ತ್ ಇರಬೇಕು, ಕಸ ಹೊಡಿಬೇಕು, ಎಲ್ಲಾನು ಆತರ ಡೌನ್ ಟು ಅರ್ತ್ ಇರೋರು ಮಾತ್ರ ನಮ್ಮ ಫ್ರಾಂಚೈಸಿ ಕೇಳಕ್ ಬನ್ನಿ. ನೆಕ್ಸ್ಟ್ ಸರ್, ಇವಾಗ ಫ್ರಾಂಚೈಸಿ ಅಂದಿದ ತಕ್ಷಣ ತುಂಬಾ ಜನ ಫೋನ್ ಮಾಡಿಸ್ತಾರೆ MLA ಕಡೆಯಿಂದ, ಅವ್ರ ಕಡೆಯಿಂದ, ನಮ್ಮ ಹುಡುಗನ್ಗೆ ಒಂದು MLA ಕೊಟ್ಬಿಟ್ರಿ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯಾದ ಪೊಲಿಟಿಕಲ್ ಪ್ರೆಷರ್ ಇರಬಾರ್ದು, ಶಿಫಾರಸ್ ಮಾಡಿಸೋದು, ನಮ್ಮ ಹುಡುಗನೇ ಕೊಟ್ಬಿಡಿ ಫ್ರಾಂಚೈಸಿ, ಆ ತರ ಪೊಲಿಟಿಕಲ್ ಪ್ರೆಷರ್ ನಮ್ಮ TD ಅಕಾಡೆಮಿ ಮೇಲೆ ದಯಮಾಡಿ ತರಬೇಡಿ. ಬಿಕಾಸ್ ಇದೊಂದು ನಾನು ವಿದ್ಯಾಸಂಸ್ಥೆ. ಅಂಡ್ ಜೊತೆಗೆ ನಾನು ಒಂದು ಸಿಂಪಲ್ ಮಾತು ಹೇಳ್ತೀನಿ ನೋಡಿ. ಇವಾಗ ಗದಗಲ್ಲೇ ಪಾಪ ಹುಟ್ಟಿ ಬೆಳೆದಿರೋ ಬ್ಲಡ್, ಬೆಳೆದಿರೋ ಬ್ಲಡ್ ಗದಗ್ ಜನತೆಗೆ ಒಳ್ಳೇದೇ ಮಾಡ್ತಾನೆ, ಕೆಟ್ಟದ್ ಮಾಡಲ್ಲ. ಯಾಕಂದ್ರೆ ಅವನು ಗದಗಲ್ಲಿ ಬ್ಯಾನರ್ ಎಲ್ಲ ಹಾಕಿ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದಾಗ, ಗದಗಲ್ಲಿ TD ಅಕಾಡೆಮಿ ಓಪನ್ ಆದಾಗ ಫೋಟೋ ಹಾಕ್ಸಿರ್ತೀವಿ. ಗದಗ್ ಜನತೆ ಗದಗ್ ಹುಡುಗನ ನೋಡಿರ್ತಾರೆ. ನೀವ್ ಹೇಳೋದೇನಂದ್ರೆ ಗದಗ್ ಅಂಗಳದಲ್ಲೇ ಬೆಳೆದಿರುವಂತ ಹುಡುಗನಿಗೆ ನೀವು ಉತ್ತೇಜನ ಕೊಡ್ತೀರಾ ಅಂತ. ವೆರಿ ಗುಡ್. ಬೀದರಲ್ಲೇ ಹುಟ್ಟಿ ಬೆಳೆದಿರಬೇಕು. ಸೊ ಬೀದರಲ್ಲೇ ಹುಟ್ಟಿ ಬೆಳೆದಿರಬೇಕು. ಬೀದರ್ ಜನತೆಗೆ ಒಳ್ಳೆ ಮಾಡುವ ಉದ್ದೇಶ ಆ ಹುಡುಗನಲ್ಲಿ ಇರ್ಬೇಕು. ಬೀದರ್ ಜನತೆಗೆ ಫಿನಾನ್ಷಿಯಲಿ ನಾಲೆಜ್ ಕೊಡುವಂತ ವ್ಯಕ್ತಿ ನಮಗ್ ಬೇಕು. ಸೊ ಬೀದರಲ್ಲಿ ನಾವು ಕೂಡ ರೆಡಿ ಇದೀವಿ. ಯಾಕಂದ್ರೆ ಇವಾಗ ನಾನು ಅಲ್ಲಿ ಬೀದರಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಇಲ್ಲಿ ನನ್ಗೆ ಈ ಬೆಂಗಳೂರನ್ನ ನೋಡ್ಕೊಳಕ್ಕೆ ಕಷ್ಟ ಆಗಿದೆ. ಸೊ ಬೀದರ್ ಅಲ್ಲಿರೋ ಹುಟ್ಟಿ ಬೆಳೆದಿರೋ ಬ್ಲಡ್ ಅಲ್ಲಿ ಇರೋ ರಕ್ತ ಬೀದರ್ ಜನತೆಗೆ ಒಳ್ಳೇದೇ ಮಾಡುತ್ತದು, ಕೆಟ್ಟದ್ ಮಾಡಲ್ಲ. ಬೀದರ್ ಅವ್ರೆ. ನೆಕ್ಸ್ಟ್ ಗುಲ್ಬರ್ಗದಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗ, ನಾಲೆಜ್ ಇರಬೇಕು, ಡಿಗ್ರಿ ಆಗಿರ್ಬೇಕು, ಜೊತೆಗೆ ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರಬೇಕು, ಒಳ್ಳೆ ಎಥಿಕ್ಸ್ ಇರಬೇಕು ಹುಡುಗನಲ್ಲಿ, ಡೌನ್ ಟು ಅರ್ತ್ ಇರಬೇಕು, ಅರ್ಜಿಗಳನ್ನ ಸಲ್ಲಿಸಿ. ಸೊ ನೋಡಿ ಸರ್, ಎಷ್ಟಿದೆ ನೋಡಿ ಸರ್ ಇಲ್ಲಿ. ಈ ಚಿಕ್ಕಬಳ್ಳಾಪುರ ನೋಡಿ, ಚಿಕ್ಕಬಳ್ಳಾಪುರ ಅನ್ನೋ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವ್ರು ಗೆದ್ರು. ಬಟ್ ಅಲ್ಲಿ ಏನೋ ಅಭಿವೃದ್ಧಿ ಮಾಡಕ್ ಹೊರಟಿದ್ದಾರೆ, ಗೊತ್ತಿಲ್ಲ ಏನು ಅಭಿವೃದ್ಧಿ ಆಗಿದೆ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಫಿನಾನ್ಷಿಯಲ್ ಅಭಿವೃದ್ಧಿ ಮಾಡುವಂತ ಒಂದು ನಿಮ್ಮಲ್ಲಿ ಒಳ್ಳೆತನ ಇದೆಯಾ? ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ನೀವು ಒಳ್ಳೆ ಮಟ್ಟದಲ್ಲಿ ಫಿನಾನ್ಷಿಯಲ್ ನಾಲೆಜ್ ಕೊಡಬೇಕು ಅಂತ ನಿಮ್ ಮನ್ಸಲ್ಲಿ ಇದೆಯಾ? ಒಂದು ಏನಾದ್ರು ಒಂದು ಲೈಫಲ್ಲಿ ಸಾಧ್ಯ ಮಾಡ್ಬೇಕಂತ ಅನ್ಸ್ತಾ ಇದೆಯಾ? ಬನ್ನಿ, ಚಿಕ್ಕಬಳ್ಳಾಪುರಲ್ಲಿ ಫ್ರಾಂಚೈಸಿ ತಗೋಬಹುದು. ನೆಕ್ಸ್ಟ್ ಕೋಲಾರ ಸರ್, ಸಣ್ಣ ಜಿಲ್ಲೆ ಆದ್ರೂ ಕೋಲಾರದಲ್ಲಿ ತುಂಬಾ ಜನ ಇದಾರೆ. ಅಂಡ್ ಕೋಲಾರಲ್ಲಿ ಅಲ್ಲಿ ಸ್ವಲ್ಪ ತೆಲುಗು ಮಿಕ್ಸ್ ಇರ್ತದೆ. ನಾನೋಗಿ ಮಾಡಿದ್ರೆ ಅಲ್ಲಿ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡೋದು. ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಇರ್ಬೇಕು. ಕೋಲಾರಲ್ಲಿ ತೆಲುಗು ಮಿಕ್ಸ್ ಮಾಡೇ ಪಾಠ ಮಾಡ್ಬೇಕು. ಬಿಕಾಸ್ ನೀವು ಕೋಲಾರ ಜನತೆಗೆ ಒಳ್ಳೇದ್ ಮಾಡಕ್ ಹೊರಟಿದ್ದೀರಾ. ಬೆಂಗಳೂರು ಭಾಷೆ ಮಾತಾಡಿದ್ರೆ ಕೋಲಾರಲ್ಲಿ ಅರ್ಥ ಆಗಲ್ಲ. ಖಂಡಿತ. ಅಂಡ್ ಚಾಮರಾಜನಗರ ಅಂಡ್ ಈ ಕಡೆ ಕೊಡಗು, ಉಡುಪಿ ಅಂಡ್ ಈ ಕಡೆ ಎಲ್ಲ ಮೈಸೂರು ಬಿಡಿ, ನಾನು ಮಂಗಳೂರು ತಗೊಳ್ಳೋಣ, ಮಂಗಳೂರು ಉಡುಪಿ, ಅಲ್ಲಿ ಕೊಂಕಣಿಯಲ್ಲೇ ಮಾತಾಡಕ್ ಬರ್ಬೇಕು, ತುಳುವಲ್ಲೇ ಮಾತಾಡಕ್ ಬರ್ಬೇಕು. ನಾನು ಕನ್ನಡದಲ್ಲಿ ಹೇಳಿದ್ರೆ ಯಾರು ಪಾಠ ಕೇಳೋದು ಖಂಡಿತ ಇಂಪಾಸಿಬಲ್. ಅದು ಅಟ್ಲೀಸ್ಟ್ ಕನ್ನಡ ಮಿಕ್ಸ್ ವಿತ್ ದೇರ್ ಓನ್ ಲ್ಯಾಂಗ್ವೇಜ್. ಅಲ್ಲಿ ಲ್ಯಾಂಗ್ವೇಜ್ ಯಾವ್ದಿದೆ ಆ ಲ್ಯಾಂಗ್ವೇಜ್ ಅಲ್ಲೂ ಸೇರಿಸ್ಕೊಂಡು ಮಾತಾಡುವಂತವ್ರಿಗೆ ಬಹಳ ನಿಜವಾಗ್ಲೂ ಅದು ಅರ್ಥವಾಗುತ್ತೆ. ಮಂಗಳೂರಲ್ಲಿ ಹುಟ್ಟಿ ಬೆಳೆದಿರೋ, ಮಂಗಳೂರು ಮೀನ್ ತಿನ್ಕೊಂಡು ಬೆಳೆದಿರೋ ಆ ಬ್ಲಡ್ ಇದೆಯಲ್ಲ ಸರ್, ಮಂಗಳೂರು ಜನ ಒಳ್ಳೇದೇ ಮಾಡ್ತಾನೆ ಸರ್. ಒಳ್ಳೇದೇ ಮಾಡ್ತಾನೆ ಮಂಗಳೂರು ಜನತೆಗೆ. ಇಲ್ಲಾಂದ್ರೆ ಆ ಹುಡುಗನ ನೋಡಿರ್ತಾರಲ್ಲ ಮಂಗಳೂರು ಜನ, ಎಲ್ಲ ಹೋಗ್ತಾನೆ ಹುಡುಗ. ಸೊ ಮಂಗಳೂರನ್ನ ಹುಡುಗನೇ ಬೇಕು ನಮ್ಗೆ. ಮಂಗಳೂರಲ್ಲಿ ಪಾಠ ಮಾಡೋಷ್ಟು ಕೆಪಬಿಲಿಟಿ ಬೇಕು. ಇದರಲ್ಲಿ ಮೆಜಾರಿಟಿ ಶೇರಿಂಗ್ ಅವ್ರಿಗೆ ಕೊಡ್ತೀವಲ್ಲ ಸರ್, ಮೈನಾರಿಟಿ ಶೇರಿಂಗ್ ನಮ್ಗೆ TDಗೆ, ಮೆಜಾರಿಟಿ ಶೇರಿಂಗ್ ನಿಮ್ಗೆ ಫ್ರಾಂಚೈಸಿ ಓನರ್ಗಳಿಗೆ, ಮೈನಾರಿಟಿ ಶೇರಿಂಗ್ ನಮ್ಗೆ. ನೆಕ್ಸ್ಟ್ ಸರ್, ಪಾಪ್ಯುಲೇಷನ್ ನೋಡ್ಕೊಂಡ್ ಬರೋಣ. ಯಾವ್ಯಾವ್ದು ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ ಅಂತ. ಪಾಪ್ಯುಲೇಷನ್ ನೋಡಕ್ ಹೋದವಾಗ ಬೆಂಗಳೂರು ಹೈಯೆಸ್ಟ್, ಬೆಳಗಾಮು, ಮೈಸೂರು,
ಸೊ ಜಸ್ಟ್ ಯೋಚನೆ ಮಾಡೋ ಸರ್, ತುಮಕೂರಲ್ಲಿ 26 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅಂದ್ರೆ ಜನ ಇದ್ದಾರೆ, ಸ್ಟೂಡೆಂಟ್ಸ್ ಅಲ್ಲ, 26 ಲಕ್ಷ. ಇದು ಹಳೆ ಸೆನ್ಸಸ್, ಇದು ತುಂಬಾ ಹಳೇದಿದು. ಇವಾಗ 30 ಲಕ್ಷ, ಮೇ ಬಿ 30-35 ಆಗಿರ್ಬೋದು. ಖಂಡಿತ ಸರ್, 26 ಲಕ್ಷದಲ್ಲಿ 1% ಜನ ಶೇರ್ ಮಾರ್ಕೆಟ್ ಕಲಿಯಕ್ ಬರ್ತಾರ? ಖಂಡಿತ ಬರ್ತಾರೆ. ಇದನ್ನ ಯಾರ್ಯಾರು ಫ್ರಾಂಚೈಸಿ ತಗೊಳಕ್ ಹೊಟ್ಟಿದಿರೋ ನೀವು ಇವತ್ತು ನೋಡ್ಬಿಟ್ಟು ಹಾಳ ಅಳಿಬೇಡಿ. ಇದನ್ನ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಿಮ್ಮ ಯೋಚನೆ ಶಕ್ತಿ ಸಹ ನಿಮ್ಗೆ ಯೋಚನೆ ಮಾಡಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿ ಬೆಳೀತದೆ ಶೇರ್ ಮಾರ್ಕೆಟ್. ಖಂಡಿತ ಸರ್, ಇವಾಗ ನಮ್ಮ ಭಾರತದಲ್ಲಿ 4% ಅಷ್ಟೇ ಶೇರ್ ಮಾರ್ಕೆಟ್ ಅಲ್ಲಿ ಇರೋದು. ನೆಕ್ಸ್ಟ್ ಏನಿಲ್ಲ ಅಂದ್ರೂ ಒಂದು 20% ಜನ ಶೇರ್ ಮಾರ್ಕೆಟ್ ಬರ್ತಾರೆ. ಖಂಡಿತ. ಇವಾಗ ಯೂಶಲ್ ಆಗಿ ನಾವು ಮೊನ್ನೆ ನೋಡಿದೆ ಯಾವುದೋ ಒಂದು ಮನೋಜ್, ಭಾರತ ದೇಶದಲ್ಲಿ ಜನಸಂಖ್ಯೆ ಇರೋದು 141 ಕೋಟಿ. ಅದರೊಳಗೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರೋದು 5.1% ಆಫ್ ದ ಪಾಪ್ಯುಲೇಷನ್. ಅಂದ್ರೆ ನಿಮ್ಮ ಗುರಿ ಏನಂದ್ರೆ ನಮ್ಮ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಒಳಗೆ ಅಟ್ಲೀಸ್ಟ್ 1% ಮಾಡೋದು ಜನಕ್ಕೆ ಹೇಳ್ಕೊಟ್ರು ಕೂಡ 6.5 ಲಕ್ಷ ಜನ ಕಲ್ತ್ಕೊಂಡಂಗೆ ಆಯ್ತು. ನಿಜವಾಗ್ಲೂ ಇದೊಂದು ಹೆಮ್ಮೆಯ ಸಂಗತಿ. ಎಲ್ಲಾರು ನಾವು ಫೈನಾನ್ಷಿಯಲ್ ಲಿಟ್ರಸಿ ಕೊಡಕ್ಕಾಗಲ್ಲ. ಕೊಟ್ರೆ ಇನ್ನೂ ಒಳ್ಳೇದು. 7 ಕೋಟಿ ಕನ್ನಡಿಗರು ಏನಿದಾರಲ್ಲ, 7 ಕೋಟಿ ಜನಕ್ಕೂ ಸ್ಟಾಕ್ ಮಾರ್ಕೆಟ್ ಫಿನಾನ್ಷಿಯಲ್ ನಾಲೆಜ್ ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಮಹಾಭಾಗ್ಯ ಏನಿಲ್ಲ. ಅದನ್ನ ನನ್ನ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಬಾನಿ ಏನಾದ್ರು ಒಬ್ಬನೇ ಕೆಲಸ ಮಾಡಿದ್ರೆ ಇವತ್ತು ಅಂಬಾನಿ ರಿಲಯನ್ಸ್ ಅನ್ನೋ ದೊಡ್ಡ ಕಂಪ್ನಿನ ನಡ್ಸಕ್ ಆಗ್ತಾ ಇಲ್ಲ. ಅವರು ಉದ್ಯೋಗಗಳನ್ನ ಕೊಟ್ಟಿದ್ದಕ್ಕೆ ಸಾಧ್ಯ ಆಯ್ತು. ಇವತ್ತು TD ಅಕಾಡೆಮಿ ಫ್ರಾಂಚೈಸಿ ನಾವೇನ್ ಅನೌನ್ಸ್ ಮಾಡ್ತಾ ಇದೀವಿ ಅದ್ರ ಇದರಿಂದ ಒಂದು 200 ಉದ್ಯೋಗಗಳು ಸೃಷ್ಟಿ ಆಗತ್ತೆ. ಖಂಡಿತ 200ಕ್ಕಿಂತ ಜಾಸ್ತಿ ಉದ್ಯೋಗಗಳು ಸೃಷ್ಟಿ ಆಗತ್ತೆ. ಇದರಿಂದ ಪ್ರತಿ ಜಿಲ್ಲೆಗೂ ಒಂದು ಫಿನಾನ್ಷಿಯಲ್ ನಾಲೆಜ್ ಬರುತ್ತೆ. ಖಂಡಿತ ಅಂಡ್ ತುಂಬಾ ಯೋಗ್ಯತೆ ಇರೋರ್ಗೆ ಮಾತ್ರ ನಾವು ಕೊಡ್ತೀವಿ. ಇವಾಗ ತುಮಕೂರಲ್ಲಿ 10 ಅಪ್ಲಿಕೇಶನ್ ಬಂತು ಅನ್ಕೊಳ್ಳಿ, 10 ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡಿ ನಾವು ಚೆಕ್ ಮಾಡಿ ಇವರೇ ಎಲಿಜಿಬಲ್ ಅಂತ ಕೊಡೋದಕ್ಕೆ ನಮ್ಗೆ 6 ತಿಂಗಳ ಸದಾವಕಾಶ ಬೇಕಾಗಿದೆ. 6 ತಿಂಗಳು ಬೇಕು ನಮ್ಗೆ ಚೆಕ್ ಮಾಡೋದಕ್ಕೆ. ಇದೆಲ್ಲ ನಾವು ಜನವರಿ 2025 ಅಲ್ಲಿ ಫ್ರಾಂಚೈಸಿ ಯಾರ್ಯಾರು ಸಿಕ್ಕಿದೆ ಅಂತ ಘೋಷಣೆ ಮಾಡ್ತೀವಿ. ಇದು ಯಾವುದೇ ಸಡನ್ ನೈಟಾಗೆ ಓವರ್ ನೈಟ್ ಅಲ್ಲಿ ನಾವು ಮಾಡ್ತಾ ಇಲ್ಲ. ಇದನ್ನೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ 1.5 ವರ್ಷ ಬೇಕು ಸರ್. ಖಂಡಿತ ಬೇಕು. ಯಾಕಂದ್ರೆ ಇವಾಗ ನಾವು ಜನವರಿಯಲ್ಲಿ ಗುಲ್ಬರ್ಗ ಮಂಗಳೂರು ಕೊಟ್ವಿ ಅನ್ಕೊಳ್ಳಿ, 3 ಮಂತ್ಸ್ ಆದ್ರೂ ಟೈಮ್ ಬೇಕಾ ನಮ್ಗೆ ಅವ್ರು ಸೆಟಪ್ ಮಾಡಿ ಎಲ್ಲ ಆಗಸ್ಟ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು 3 ತಿಂಗಳು ಟೈಮ್ ತಗೊಂಡು ಇನ್ನೊಂದು 2-3 ಜಿಲ್ಲೆ ಕೊಡೋಣ. ನೆಕ್ಸ್ಟ್ ಇನ್ನೊಂದು 3 ತಿಂಗಳು ತಗೊಂಡು ಇನ್ನೊಂದು 2-3 ಜಿಲ್ಲೆ ಕೊಡೋಣ. ಈ ಒಂದು ಎಲ್ಲಾ ಡಿಸ್ಟ್ರಿಕ್ಟ್ಗಳು ಫ್ರಾಂಚೈಸಿ ಬರೋದಕ್ಕೆ ನನಗೂ ಸೈಕಾಲಜಿಕಲಿ ಪ್ರಕಾರ ಡೇಟಾ ಪ್ರಕಾರನು ಎಲ್ಲ ವೇವ್ ಅನಾಲಿಸಿಸ್ ಎಲ್ಲಾನು ನನ್ನ ಪ್ರಕಾರನು ಮಿನಿಮಮ್ 1.5 ವರ್ಷ 2 ವರ್ಷ ಆದ್ರೂ ಆಗುತ್ತೆ. ಈ ಎಲ್ಲಾ 30 ಡಿಸ್ಟ್ರಿಕ್ಟ್ಗಳು ಫ್ರಾಂಚೈಸಿ ಬರೋದಕ್ಕೆ ಓವರ್ ನೈಟ್ ಬರಲ್ಲ. 1.5 ವರ್ಷ ನಮ್ಮ ಎಫರ್ಟು ಬೇಕು, ಅವ್ರ ಎಫರ್ಟು ಬೇಕು. ಇಲ್ಲ, ಯಾಕೆಂದ್ರೆ ಈ ನಾನು ಹೇಳೋದು ಏನಂದ್ರೆ ಮನೋಜ್, ಈ TD ಸಂಸ್ಥೆ ಬೆಳಿಬೇಕಾದ್ರೆ ಮಿನಿಮಮ್ 6 ರಿಂದ 7 ವರ್ಷ ತಗೊಂಡಿದ್ದೀರ. ಈ ಫ್ರಾಂಚೈಸಿ ಅದು ಏನಂದ್ರೆ ಈಗ ರೆಡಿ ಮೇಡ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಾ, ಜ್ಞಾನ ಬೆಳೆಸ್ಕೊಂಡಿದ್ದೀರಾ. ನೀವು ಹೇಳ್ತಿದ್ದೀರಾ ಯಾರು ಒಬ್ಬ ಫ್ರಾಂಚೈಸಿಗೆ ಅಪ್ಲೈ ಮಾಡ್ತಾನೆ ಅವನಿಗೇನಾದ್ರು ಫ್ರಾಂಚೈಸಿ ನಾನು ಕೊಟ್ಟರೆ ಅವನನ್ನು 6 ತಿಂಗಳು ಸತತವಾಗಿ ಅವ್ರಿಗೆ ಕಾರ್ಯಕ್ರಮ ಕೊಟ್ಟು ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಡೋದಲ್ಲದೆ ಅವ್ರನ್ನ ನುರಿತ ಮಾಡೋದ್ರಿಂದ ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ಸಂಗತಿನ ಹೇಳೋದಾದ್ರೆ ಇದು ನಡೆಯುತ್ತಾ ಅಂತ. 100% ನಡೆಯುತ್ತೆ. ಯಾಕಂದ್ರೆ 100% ಯಾಕೆ ನಡೆಯುತ್ತಂದ್ರೆ ನಾವು ಚೂಸ್ ಮಾಡೋ ಕ್ಯಾಂಡಿಡೇಟ್ ಇದೆಲ್ಲ ತುಂಬಾ ಸೂಕ್ಷ್ಮವಾಗಿ ಚೂಸ್ ಮಾಡ್ತೀವಿ. ಅವರು ನಮ್ಮ TDಯಲ್ಲಿ ಎಕ್ಸಾಮ್ ಬರೀಬೇಕು. TDದೇ ಎಕ್ಸಾಮ್ ಇದೆ, ಒಂದು ಸಪರೇಟ್ ಎಕ್ಸಾಮ್ ಇದೆ. ಜೊತೆಗೆ NISM ಎಕ್ಸಾಮ್ಗಳು ಬರೀಬೇಕು. NISM ಇಂದ ಕ್ವಾಲಿಫೈಡ್ ಆಗಿರೋರು ಫ್ರಾಂಚೈಸಿಗಳನ್ನ ನಡೆಸಬಹುದು. ಜೊತೆಗೆ ಡಿಗ್ರಿ ಕ್ವಾಲಿಫಿಕೇಶನ್ ಆಗಿರ್ಬೇಕು. ಜೊತೆಗೆ ಇಡೀ ದೇಶಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಅಂತ ಹೊರಟಿರೋಂತ ವ್ಯಕ್ತಿ ಜೊತೆ ಅವ್ರು ಇದ್ದವಾಗ ಅವ್ರ ರಾಜ್ಯಕ್ಕೆ ಅವ್ರ ಜಿಲ್ಲೆಗೆ ಹೇಳ್ಕೊಡಲ್ವಾ? ಖಂಡಿತ. ಇವಾಗ ಹೇಗೆ ನೀವು ಬೆಂಗಳೂರಿನಲ್ಲಿ TD ಸಂಸ್ಥೆಯಲ್ಲಿ ಮನೋಜ್ ಕುಮಾರ್ ಒಂದು ಅಧಿಪತಿ ಆಗಿರೋದಕ್ಕೆ ನಿಮ್ಮ ಜಿಲ್ಲೆಯೊಳಗೆ ನೀವು ಅಧಿಪತಿಯಾಗಿ ಅಂತ ಹೇಳ್ತಿದ್ದೀರಾ. ನಿಜವಾಗ್ಲೂ. ಸೊ ಇವಾಗ ದಕ್ಷಿಣ ಕನ್ನಡದಲ್ಲಿ ಅವ್ರದ್ದೊಂದು ಭಾಷೆ ಇರುತ್ತೆ, ನಾನು ಹೋಗಿ ಅಲ್ಲಿ ಮಾಡಕ್ಕಾಗಲ್ಲ. ಖಂಡಿತ. ದಕ್ಷಿಣ ಕನ್ನಡದ ಹುಡುಗನೇ ಮಾಡ್ತಾನೆ, ಅವನೇ ಅಲ್ಲಿ ಕಪ್ಪೆತ್ಕೊಂಡ್ ಬರ್ತಾನೆ. ಬೇರೆಯವ್ರು ಕಪ್ಪೆತ್ತಕ್ಕಾಗಲ್ಲ ಸರ್. ಇವಾಗ ಖಂಡಿತ ಬೇರೆಯವ್ರು ಆದ್ರೆ ನಮ್ದು ಯಾವ್ದೋ ಬೇರೆ ಜಿಲ್ಲೆ ಇವ್ರದ್ದು ಆ ತರ ಮೈಂಡ್ ಸೆಟ್ ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ದು ಬೇರೆ. ಇವಾಗ ನಾವು ಕನ್ನಡಿಗರು ಆಂಧ್ರದವ್ರು ನೋಡಿದ್ರೆ ಸ್ವಲ್ಪ ಏನೋ ಬಿಡು ಆಂಧ್ರದವರು ಆ ತರ ಯೋಚನೆ ಮಾಡ್ತೀವಿ. ಆಂಧ್ರ ಪ್ರದೇಶ, ಕರ್ನಾಟಕ, ನಮ್ ಕನ್ನಡ ಹೆಮ್ಮೆ ಇರುತ್ತಲ್ಲ. ನಮ್ ಕನ್ನಡ, ನಮ್ ಕರ್ನಾಟಕ. ಅದೇ ತರ ನಮ್ ದಕ್ಷಿಣ ಕನ್ನಡ ಅಂತ ಒಂದು ಡೇ ಅಂಡ್ ನೈಟ್ ಕಷ್ಟ ಪಡ್ಬೇಕು ಸರ್ ಹುಡುಗ. ಖಂಡಿತ. ಸುಮ್ನೆ ನಾನು ಬಂದೆ ಫ್ರಾಂಚೈಸಿ ತಗೊಂಡೆ ದುಡ್ಡು ಮಾಡೋ ಇಂಟೆನ್ಷನ್ ಇರೋರು ದಯಮಾಡಿ ಬರಕ್ ಹೋಗ್ಬೇಡಿ. ದುಡ್ಡು ಮಾಡ್ಬಿಡ್ತೀನಿ ಅದು ಇದು ಅಂತ
ಯೋಚನೆ ಇರೋರು ಫ್ರಾಂಚೈಸಿ ದಯಮಾಡಿ ತಗೊಳಕ್ ಹೋಗ್ಬೇಡಿ. ಯೋಚನೆ ಮಾಡಿ ಸರ್, ತುಮಕೂರಲ್ಲಿ 26 ಲಕ್ಷ ಜನದಲ್ಲಿ 1% ಜನ ಏನಾದ್ರು ಕೋರ್ಸ್ ತಗೊಂಡ್ರು ನಮ್ಮ TD ಅಕಾಡೆಮಿ ಕೋರ್ಸ್ನ 26,000 ಜನ ಇಂಟು ಫೀಸ್ ಲೆಕ್ಕ ಮಾಡಿದ್ರು ಒಂದು 20-25 ಕೋಟಿ ಸಂಪಾದನೆ ಆಗತ್ತೆ. ಯಾವಾಗ ಅವ್ನು ಫುಲ್ ಪ್ಯಾಷನೇಟ್, ಡೆಡಿಕೇಟೆಡ್, ಡೇ ಅಂಡ್ ನೈಟ್ ಅವ್ನ ಜಿಲ್ಲೆಗೆ ಅವ್ನು ಶ್ರಮಿಸಿದ್ರೆ ಮಾತ್ರ ಆಗುತ್ತೆ. 20 ಕೋಟಿ ಅಲ್ಲ, 100 ಕೋಟಿನೂ ಸಂಪಾದನೆ ಆಗತ್ತೆ. ಖಂಡಿತ ಮನೋಜ್. ಇನ್ನೊಂದೇನಂದ್ರೆ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತೃಭಾಷೆ, ಆದರೆ ಅದೇ ಕನ್ನಡ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಆ ಕನ್ನಡ ಶೈಲಿನೇ ಬೇರೆ. ಸೊ ಆ ಕನ್ನಡ ಶೈಲಿಯಲ್ಲೇ ಹೇಳ್ಕೊಡೋದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಇದು ನೀವು ನಿಜವಾಗ್ಲೂ ಇದು ಥಿಂಕ್ ಮಾಡಬೇಕಾದಂಥ ವಿಷಯ. ಇದು ನಿಜವಾಗ್ಲೂ ಸಕ್ಸಸ್ ಆಗ್ಬೇಕಿದು. ಅಂಡ್ ಇದು ಒಂದು ತುಂಬಾ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸರ್. ಎಲ್ಲಾ ಜಿಲ್ಲೆಯಲ್ಲೂ ಬ್ರಾಂಚ್ ಬರಬೇಕು, ಅದು ಎಲ್ಲರ ಒಂದು ಕೋರಿಕೆ. ಕರೆಕ್ಟ್. ಆ ಕೋರಿಕೆನ ನೀಗಿಸ್ಬೇಕಂದ್ರೆ ಆ ಜಿಲ್ಲೆಯ ವ್ಯಕ್ತಿಯಿಂದಾನೇ ಸಾಧ್ಯ ಅದು. ಹೌದು, ಖಂಡಿತ. ಮಂಗಳೂರಲ್ಲಿ ನೀರಿದೆ, ಮಂಗಳೂರಲ್ಲಿ ನೀರೋದಕ್ಕೆ ಬೆಂಗಳೂರಲ್ಲಿ ಬೋರ್ ಹಾಕಿದ್ರೆ ಮಂಗಳೂರು ಜನ ಹೆಂಗ್ ನೀರು ಕುಡಿ? ಖಂಡಿತ ಬರಲ್ಲ. ಮಂಗಳೂರವರೇ ಬೋರ್ ಹಾಕಬೇಕು, ಮಂಗಳೂರು ಭಾಷೆಯಲ್ಲೇ ಕಲಿಸ್ಬೇಕು. ಕರೆಕ್ಟ್. ಸೊ ಆ ಒಂದು ಉದ್ದೇಶ ಇಟ್ಕೊಂಡು, ಇದು ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಫ್ರಾಂಚೈಸಿಗಳನ್ನ ನಾವು ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ. ನಾಳೆ ಬೆಳಗ್ಗೆನೆ ಫ್ರಾಂಚೈಸಿ ಕೊಡಿ ಅಂದ್ರೆ ದಯಮಾಡಿ ಕೊಡಲ್ಲ. ನಿಮ್ಮನ್ನ 6 ತಿಂಗಳು ಸ್ಟಡಿ ಮಾಡ್ತೀವಿ, ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡ್ತೀವಿ, ನಮ್ಮ ಎಲ್ಲ ಕೋರ್ಸ್ಗಳನ್ನ ಮುಗಿಸಿದ್ದೀರಾ ಅದನ್ನು ಸಹ ಟೆಸ್ಟ್ ಮಾಡ್ತೀವಿ. ಸರ್ ನೆಕ್ಸ್ಟ್ ಸರ್ ನನ್ಗೆ ಫ್ರಾಂಚೈಸಿ ನಡ್ಸಕ್ಕೆ ಆಗಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ ಸರ್, ಫ್ರಾಂಚೈಸಿ ನಡೆಸೋಷ್ಟು ಶಕ್ತಿ ಇಲ್ಲ ಸರ್. ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ರೆಸ್ಯೂಮನ್ನು ತಗೊಬಂದು, ಸರ್ ನನಗೆ ಗುಲ್ಬರ್ಗಾದಲ್ಲಿ ವರ್ಕ್ ಮಾಡೋದಕ್ಕೆ ಇಚ್ಛೆ ಇದೆ, ನೀವು ಸಹ ಅರ್ಜಿ ಕೊಡಿ. ಸೊ ಯಾರ್ಯಾರು ಗುಲ್ಬರ್ಗಾದಲ್ಲಿ ಫ್ರಾಂಚೈಸಿಯಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇದೆಯಾ, ನೀವು ತಂದು ಅರ್ಜಿ ಕೊಡಿ. ನಾಳೆ ದಿವಸ ಗುಲ್ಬರ್ಗಾದಲ್ಲಿ ಫ್ರಾಂಚೈಸಿ ಓಪನ್ ಆಗುತ್ತಲ್ಲ, ಆ ಫ್ರಾಂಚೈಸಿ ಓನರ್ಗೆ ನಾವೇನು ಹೇಳ್ತೀವಿ ಅಂದ್ರೆ, ಸರ್ ಇವ್ರು ನಮ್ಮ TD ಅಕಾಡೆಮಿ ಸ್ಟೂಡೆಂಟು, ಇವ್ರು ಗುಲ್ಬರ್ಗಾದಲ್ಲಿ ವರ್ಕ್ ಮಾಡೋದಕ್ಕೆ ಇಚ್ಛೆ ಇದೆ ಅಂತ, ತುಂಬಾ ಒಳ್ಳೆ ಹುಡುಗ, ಡೆಫಿನೆಟ್ಲಿ ನಮ್ಮ ಸ್ಟೂಡೆಂಟ್ ಆದ್ರೆ ಅವ್ನು ಒಳ್ಳೆಯವನ ಕೆಟ್ಟವನ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ 4-5 ತಿಂಗಳು ಇದಾರ ಅಂದ್ರೆ ನಮ್ದು ಬರೀ 3 ದಿವಸದ ಟ್ರೈನಿಂಗು, 15 ದಿವಸ ಪ್ರಾಕ್ಟಿಕಲ್ಸ್ ಅಲ್ಲ, 3 ತಿಂಗಳು ಕೋರ್ಸಸ್ ಇದೆ. 3 ತಿಂಗಳು ಕೋರ್ಸಸ್ ಅಲ್ಲಿ ಡೆಫಿನೆಟ್ಲಿ ಅವರೆಲ್ಲ ನೋಡಿರ್ತೀವ. 3 ತಿಂಗಳು ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಎಂತ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಬೇಸಿಸ್ ಮೇಲೆ ಗುಲ್ಬರ್ಗಾದಲ್ಲಿ ವೇಕೆನ್ಸಿ ಇದೆ, ಫ್ರಾಂಚೈಸಿ ಈ ತರದವ್ರು ತಗೊಂಡಿದ್ದಾರೆ, ಅಲ್ಲಿ ಇಷ್ಟ ಇದ್ದವರು ರೆಸ್ಯೂಮ್ ಕೊಟ್ಟಿದ್ರೆ ಅವ್ರ ರೆಸ್ಯೂಮ್ನ ಅಟ್ಯಾಚ್ ಮಾಡಿ ಕೆಲಸ ಕೊಡಿಸ್ತೀವಿ. ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಆ ಫ್ರಾಂಚೈಸಿಗೆ ಶಿಫಾರಸ್ ಮಾಡ್ತೀರಾ, ನಮ್ಮ ಹತ್ರ ತರಬೇತಿ ತಗೊಂಡಿದ್ದಾರೆ ಅಂತ. ನಿಜವಾಗ್ಲೂ ಅದು ಒಂದು ಹೆಮ್ಮೆಯ ಸಂಗತಿ ಅವ್ರ ಫ್ರಾಂಚೈಸಿ ಆಗೋರಿಗೆ. ಯಾಕಂದ್ರೆ ಅವ್ರು ಹುಡುಕುದ್ ಬೇಕಾಗಿಲ್ಲ, ಮೆಂಟರ್ಸ್ಗಳನ್ನ ಪಾಠ ಮಾಡುವಂತ ತರಬೇತಿದಾರರನ್ನ ಏನು ಅವ್ರು ಕೇಳ್ಕೊಳ್ಳೋದು ಬೇಕಾಗಿಲ್ಲ, ನೀವೇ ಅದನ್ನು ರೆಫರೆನ್ಸ್ ಕೊಡ್ತೀರಾ. ನಾವೇ ರೆಫರೆನ್ಸ್ ಕೊಟ್ಬಿಡ್ತೀವಿ. ವೆರಿ ಗುಡ್. ನೋಡಿ ಮಂಗಳೂರಲ್ಲಿ ಮಂಗಳೂರು ಫ್ರಾಂಚೈಸಿ ಅನ್ಸೋ ಯಾರೋ ತಗೊಂಡ್ರು, ಯಾರೋ XYZ. ಅಲ್ಲಿ ಮಂಗಳೂರಲ್ಲಿ ನಮ್ಮ TD ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ. ಅವರು ನಮ್ಮ ಹತ್ರ ಬಂದು ಪ್ರತಿ ಶನಿವಾರ, ನೆನ್ಪಿಟ್ಕೊಳ್ಳಿ, ಪ್ರತಿ ಶನಿವಾರ 3 ಗಂಟೆ ನಂಬರ್ ಹಾಕಿರ್ತೀವಿ, ನಟರಾಜ್ ಸರ್ ನಂಬರ್ ಹಾಕಿರ್ತೀವಿ, ಜೊತೆಗೆ ಅವ್ರ ಜೊತೆಗೆ ಇನ್ನ ಬೇರೆ ಸ್ಟಾಫ್ ನಂಬರ್ ಹಾಕಿರ್ತೀವಿ. ಕಾಲ್ ಗೀಲ್ ಮಾಡಿ ಯಾವುದೇ ರೀತಿಯಾದ ಡೀಟೇಲ್ಸ್ಗಳನ್ನು ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ನಿಜವಾಗ್ಲೂ ಫ್ರಾಂಚೈಸಿ ತಗೊಳ್ಳೋವಂಥ ಆಸೆ ಇದೆಯಾ, ನಡೆಸ್ತೀನಿ ಅಂತ ಕೇಪಬಿಲಿಟಿ ಇದೆಯಾ, ಎಜುಕೇಷನ್ ಇದೆಯಾ, ಒಂದು ಹುಮ್ಮಸ್ ಇದೆಯಾ, ನಿಮ್ಮ ರಕ್ತದಲ್ಲಿ ನಿಮ್ಮ ಜನತೆಗೆ, ನಿಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆ ಮಾಡುವಂಥ ಗುರಿ ಇದೆಯಾ, ದಯಮಾಡಿ ಬನ್ನಿ. ಜೊತೆಗೆ ಕೆಲ್ಸಕ್ಕೆ ಸೇರ್ಕೋಬೇಕು, ನಿಮ್ಮ TD ಅಕಾಡೆಮಿ ಫ್ರಾಂಚೈಸಿಯಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಇದೆಯಾ ಮನಸ್ಸಲ್ಲಿ, ಸೊ ನೀವು ಸಹ ಬಂದು ಅರ್ಜಿಗಳನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸೋದಕ್ಕೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ನಾಳೆನೇ ಎಲ್ಲ ಅರ್ಜೆಂಟಾಗಿ ರಶ್ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡಿ, ಯಾವಾಗಾದರೂ ಬನ್ನಿ. 6 ತಿಂಗಳು ಟೈಮ್ ಇದೆ. ಜನವರಿಯಿಂದ ನಾವು ಫ್ರಾಂಚೈಸಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ಲಾನ್ ಇಟ್ಕೊಂಡಿದ್ದೀವಿ. ಜನವರಿ 2025ರಲ್ಲಿ ಫ್ರಾಂಚೈಸಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅರ್ಜಿಗಳನ್ನು ಸಲ್ಲಿಸೋದಕ್ಕೆ 6 ತಿಂಗಳ ಟೈಮ್ ಇದೆ. ನಾವು ಕೂಲಂಕುಷವಾಗಿ ಎಲ್ಲಾನು ಬ್ಯಾಕ್ ಟೆಸ್ಟ್ ಮಾಡಿ, ಬ್ಯಾಕ್ ವೆರಿಫೈ ಮಾಡಿ, ಸೊ ಫ್ರಾಂಚೈಸಿಗಳನ್ನು ನೀಡುವಂಥ ಉದ್ದೇಶ ಇದೆ. ಸೊ ಇದರಿಂದ ನಮ್ಮ ಜನತೆಗೆ ತುಂಬ ಒಳ್ಳೇದಾಗುತ್ತೆ. ಅಂಡ್ ಈ ಫ್ರಾಂಚೈಸಿ ನಡೆಸೋದ್ರಲ್ಲಿ ಸಿಂಹ ಪಾಲು ಫ್ರಾಂಚೈಸಿ ಓನರ್ಗಿರುತ್ತೆ, ಸಣ್ಣ ಪಾಲು ನಮಗಿರುತ್ತೆ. ಅಂದ್ರೆ ನೀವು ಬ್ರ್ಯಾಂಡ್ ಇದೆ ಅನ್ಬಿಟ್ಟು ನೀವೇ ಮೇಜರ್ ಪಾಲ್ ನೀವು ತಗೊಳ್ಳೋದು, ಫ್ರಾಂಚೈಸಿಗೆ ಸ್ವಲ್ಪ ಕಮ್ಮಿ ಪಾಲ್ ಕೊಡೋದು ಅದೆಲ್ಲ ಏನಿಲ್ಲ. ಸಿಂಹ ಪಾಲು ಫ್ರಾಂಚೈಸಿ ಪಾಲು ಅವ್ರದ್ದು, ಮಿಕ್ಕಿದ್ದು ಅಲ್ಪ ಸ್ವಲ್ಪ ಉಳಿಯೋದು ಕಂಪನಿಗೆ ಬರುತ್ತೆ. ಅದು ನಿಮಗಲ್ಲ, ಅದು ಡೆವಲಪ್ಮೆಂಟ್ ಆಫ್ ದಿ ಕಂಪನಿ. ಯಾಕಂದ್ರೆ TD ಅಕಾಡೆಮಿ ಒಂದಲ್ಲ ಒಂದು ದಿವಸ IPO ಬಂದೇ ಬರುತ್ತೆ. ಖಂಡಿತ, ಇದು ನಾವು ಹೆಮ್ಮೆಯಾಗಿ ಹೇಳ್ಕೋಬೇಕಪ್ಪ. ಆಮೇಲೆ ಇನ್ನೊಂದು ನಂಗೆ ಡೌಟ್ ಇತ್ತು, ಈ ಫ್ರಾಂಚೈಸಿಗಳು ಅಂತ ಹೇಳಿದ್ರಲ್ಲ ಇವಾಗ, ಅವರು ಸಣ್ಣ ಹೂಡಿಕೆದಾರರು ಇರ್ತಾರೆ.
ಶೇರ್ ಮಾರ್ಕೆಟ್ಗೆ ಬಗ್ಗಿಂತ ಹೆಚ್ಚಾಗಿ ಈ ಮ್ಯೂಚುವಲ್ ಫಂಡ್ ಮಾಡಬೇಕು, ಓಕೆ ಓಕೆ, ಇನ್ಶೂರೆನ್ಸ್ ಮಾಡಿಸ್ಬೇಕು, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಒಂದು ಅಸೆಟ್ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಅದನ್ನು ತರಬೇತಿ ಕೊಟ್ಟು ಅದಕ್ಕೂ ರೆಡಿ ಮಾಡ್ತೀರಾ ಅವ್ರನ್ನೇ. ಎಸ್, ಮ್ಯೂಚುವಲ್ ಫಂಡ್ಸ್ಗೂ ತರಬೇತಿ ಕೊಡ್ತೀವಿ. ಅದನ್ನ ಎಕ್ಸಾಮಿನೇಷನ್ ಬೇರೆ ಬೇರೆ ಏನೇನೋ ಡಿಸ್ಟ್ರಿಬ್ಯೂಷನ್ ಏನೇನ್ ಮಾಡ್ಬೋದು ಎಲ್ಲದಕ್ಕೂ ಎಕ್ಸಾಮ್ ಎಲ್ಲ ನೀವು ಸಂಪೂರ್ಣ ಮಾಹಿತಿ ನಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ಸಂಪೂರ್ಣ ಹೂಡಿಕೆ ಬಗ್ಗೆ ಮಾಹಿತಿನ ನೀವು ಸಂಪೂರ್ಣ ಕೊಟ್ಟು ತರಬೇತಿದಾರರನ್ನಾಗಿ ಮಾಡಿ ಅವರಿಂದ ಅಲ್ಲಿ ಜನಕ್ಕೆ ತರಬೇತಿ ಅವರ ಭಾಷೆಯಲ್ಲೇ ಕೊಡಿಸುವುದು ಉದ್ದೇಶ. ನಿಮ್ಮ ಮುಖ್ಯ ಗುರಿ ಅದೇ. ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ನಿಮ್ಗೆ ಫ್ರಾಂಚೈಸಿ ಬೇಕಂತಿದ್ಯೋ ನಮಗೆ ಲಿಖಿತ ರೂಪದಲ್ಲಿ ಪತ್ರ ಬರೀಬೇಕು. ಪತ್ರವನ್ನ ನೀವೇ ಬಂದು ಸಲ್ಲಿಸಬೇಕು. ರಾಜಾಜಿನಗರ ಬ್ರಾಂಚು ಶನಿವಾರ 3 ಗಂಟೆಗೆ ಬನ್ನಿ. ನಾನು ಇರ್ತೀನಿ, ಸರ್ ಇರ್ತೀವಿ, ಡಿಸ್ಕಸ್ ಮಾಡೋಣ. ಸೊ 6 ತಿಂಗಳಾದಮೇಲೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಹೇಳ್ತೀವಿ. ಬೈ ಚಾನ್ಸ್ ನೀವು ಸೆಲೆಕ್ಟ್ ಆದರೂ ಸಹ ಪ್ರತಿ ತಿಂಗಳು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದ್ಬಿಟ್ಟು ನೀವು ಪ್ರೆಸೆಂಟೇಷನ್ ಕೊಡಬೇಕು. ಅವ್ರನ್ನ ಎಲ್ಲಾ ರೀತಿಯಲ್ಲೂ ಚೆಕ್ ಮಾಡ್ತೀವಿ. ಪ್ರೆಸೆಂಟೇಷನ್ ಅಲ್ಲಿ ಓಕೆನಾ, ಟೀಚಿಂಗ್ ಮಾಡೋದಕ್ಕೆ ಯೋಗ್ಯರಿದ್ದೀರಾ, ಅವರು ಎಥಿಕಲಿ ಒಳ್ಳೆಯವರಾ, ಸೊ ಅವ್ರಿಗೆ ಚೆನ್ನಾಗಿದ್ಯಾ ಎಲ್ಲಾನು ನೋಡಿ ಫ್ರಾಂಚೈಸಿ ಕೊಡೋದ್ರಿಂದ ದಿಸ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಅಂಡ್ ಎಲ್ಲಾ ಡಿಸ್ಟಿಕ್ ಅಲ್ಲೂ ಫ್ರಾಂಚೈಸಿ ಬರ್ತಾ ಇದೆ. ಸಿದ್ಧರಾಗಿರಿ. TD ಅಕಾಡೆಮಿ ನಿಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೇಕೆ ತಡ, ಮುಂದೆ ಬನ್ನಿ, TD ಸಂಸ್ಥೆಯಲ್ಲಿ ಫ್ರಾಂಚೈಸಿ ಹೊಂದಿಕೊಳ್ಳಿ. ಜೈ ಕರ್ನಾಟಕ. ಥ್ಯಾಂಕ್ ಯು.